anniversary. Happy anniversary. Happy anniversary. Yeah. Chat. Yeah. Happy anniversary. Ata. Pata dar. Oh, sorry. ಈಗ ನೀನು ಕೈ ಅಪ್ಪ ಅಮ್ಮ ನಿಮ್ದು ಆನಿವರ್ಸರಿ ನಿಮ್ದು. ಹ್ಯಾಪಿ ಆನಿವರ್ಸರಿ. ವಾವ್. ಹ್ಯಾಪಿ ಆನಿವರ್ಸರಿ ಬಂದಿರಿ. ಚೆನ್ನಾಗಿದೆ ಬಟ್ ಕ್ರೀಮ್ ಇದು ಸಿರಪ್ ಜಾಸ್ತಿ ಹಾಕಿದ್ದಾರೆ. ಹೆಂಗಿತ್ತು ಆನಿವರ್ಸರಿ? ಸಿಹಿ ಆಚೆಯಿಂದ ಒಳಗೆ, ಒಳಗಿಂದ ಆಚೆ. ಸೊ ಆಮೇಲೆ ರೂಮ್ ಟೂರ್ ಮಾಡ್ತೀನಿ. ಇವಾಗ ಐ ಥಿಂಕ್ ನಾವು ಊಟಕ್ಕೆ ಹೋಗ್ಬೇಕು ಅನಿಸುತ್ತೆ. ಆ್ಯಂಡ್ ಗೈಸ್, ಇವಾಗ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡಾಯಿತು. ನೋಡಿ ನಮ್ಮ ರೂಮ್ ಹತ್ರ ಎಷ್ಟು ಚೆನ್ನಾಗಿದೆ. ಫೋಟೋಸ್ ವೀಡಿಯೋಸ್ ಮಾಡ್ಕೊಳಕ್ಕಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇವಾಗ ಸಾಕಾಯಿತು, ಫುಲ್ ಸೆಕೆ ಆಗ್ತಾಯಿದೆ. ಹೋಗ್ಬಿಟ್ಟು ಊಟಕ್ಕೆ ಹೋಗಬೇಕು. ಊಟ ಮಾಡ್ಕೊಂಬಂದು ಆಮೇಲೆ ನೆಕ್ಸ್ಟ್ ನೋಡಬೇಕು ಅಡ್ವೆಂಚರ ಅಥವಾ ರೈನ್ ಡಿಸ್ಕೋ ಇದೆ. ಸೊ ರೈನ್ ಡ್ಯಾನ್ಸ್ ಅಲ್ಲಿಗೆ ಹೋಗೋದಂತ ನೋಡೋಣ ಬನ್ನಿ. ಕ್ಲಿಪ್ ಹಾಕ್ಕೊಂಬಿಡ್ತೀನಿ, ಸೆಕೆ ಆಗ್ತಿದೆ. ಸಿಹಿ ಇಲ್ಲಿ ಬಂದಮೇಲೆ ಹೇಳಿದ ಮಾತೇ ಕೇಳ್ತಾರ ಗೈಸ್. ಫುಲ್ಲು ಒಳಗೆ ಮನೇಲಿ ಇದ್ದು ಬೋರಾಗಿ ಫುಲ್ ಓಡಾಡ್ತಿದ್ದಾಳೆ. ಹೌದು, ನಮ್ದು ಅಡ್ವಾಂಟೇಜ್ ಅಂದರೆ ಈ ಕಡೆ ಯಾರು ಇರಲ್ಲ, ಪ್ರೈವೇಟ್. ಫುಲ್ಲು ಸುತ್ತ ಬಂಡೆ ಮೇಲೆ ರೆಸಾರ್ಟ್ ಇರೋದು. ಹೌದು. ಸಿಹಿ ಬಾಯ್. ಲೈವ್ ಕೌಂಟರ್. ಇಬ್ರು ಒಟ್ಟಿಗೆ ಹೋಗೋಣ. ಅವಳು ತಿಂತಿರ್ತಾಳೆ, ಬಾ. ಸಿಹಿ ಕೊಟ್ಟಿದ್ದೀವಿ. ಸೊ ನಾವಿವಾಗ ಹೋಗ್ಬಿಟ್ಟು ತಗೊಂಬರೋಣ. ಸೂಪ್, ಕ್ರೀಮ್, ಸ್ಪಿನಾಚ್, ವೆಜ್ಜಾ ಅಂತ ಇದೆಲ್ಲ. ಎಸ್, ವೆಜ್ಜಿದು ಪನ್ನೀರು. ಎಸ್. ವಿಶ್ವ ನಾನ್ ವೆಜ್ ಆಗಿದೆ. ಪ್ಲಸ್ ಆ್ಯಕ್ಚುಲಿ ಫುಡ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಷ್ಟ ಆಯಿತು ನನಗೆ. ಸೆಕೆಂಡ್ ರೌಂಡ್. ಐಸ್ ಕ್ರೀಮ್ ಚೆನ್ನಾಗಿತ್ತವ. ಆ್ಯಂಡ್ ಇಲ್ಲಿ ಫಿಶ್ ಕೂಡ ಸಿಗುತ್ತೆ. ಚೆನ್ನಾಗಿದೆ ಫಿಶ್ಶು. ಅಪ್ಪ, ಊಟ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ಊಟ ತುಂಬ ಫುಲ್ ಆಯಿತು. ಇವಾಗ ಏನು ಆಟ ಆಡೋದೇ ಏನೋ, ಫುಲ್ ನಿದ್ದೆ ಬರ್ತೈತೆ. ಚೆನ್ನಾಗಿತ್ತು. ಆ್ಯಂಡ್ ಸಿಹಿ ಏನು ತಿಂದಿಲ್ಲ, ಸ್ವಲ್ಪ ಫ್ರೂಟ್ಸ್ ಐಸ್ ಕ್ರೀಮ್ ತಿನ್ನಲ್ಲ. ಹಂಗಾಗಿ ರೂಮಿಗೆ ಮೊಸರನ್ನ ತಗೊಂಡು ಹೋಗ್ತಿದ್ದೀವಿ. ಸಿಹಿಗೆ ಫುಲ್ಲು ಸ್ವಿಮ್ಮಿಂಗ್ ಪೂಲು ಬಂದಾಗಿನ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾ ಇದ್ದಾಳೆ. ಲಾಸ್ಟ್ ಬನ್ನಿ ವಯಸ್ಸು ಹೋಗೋಣ. ಇಲ್ಲಿ ಲಾಸ್ಟ್ ಇಲ್ಲಿ ಈ ಕಡೆ. ಇಲ್ಲಿ ಸಿಹಿ, ಇಲ್ಲಿ ಸಿಹಿ, ಇಲ್ಲಿ ಸಿಹಿ, ಇಲ್ಲಿ ಒಬ್ಬ. ಇದು ಬೆಟ್ಟದ ಮೇಲೆ ಇರೋಕ್ಕೂ ಒದ್ದೆ ಆದಮೇಲೆ ಏನಾದರೂ ಗಾಡಿಯಲ್ಲಿ ಕೂರ್ಸಲ್ಲ ಅವರು ಡ್ರಾಪ್ ಮಾಡೋಕ್ಕೆ. ಅಪ್ಪ, ಬೆಟ್ಟ ಹತ್ಕೊಂಡು ಹೋಗೋಷ್ಟು ಸಾಕಾಗ್ತೈತೆ. ಸಿಹಿ ನೀರು ಅಂತಂದು ಫುಲ್ಲು ಚಳಿ ನಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ವಾಪಸ್ಸು ರೂಮ್ಗೆ ಹೋಗ್ತಿದ್ದೀವಿ. ಇದು ಇನ್ನೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್. ಹಾಂ,
ನೋಡಿ ಕೂತ್ಕೊಂಡಿದ್ದೀವಿ. ಫುಲ್ ಸುಸ್ತಾಗೋಯ್ತು ಅಲ್ವಾ ಸಿಹಿ? ಇವಾಗ ಅಗೇನ್ 5 o'clock ಟೀ ಇದೆ, ಟೀ ಮತ್ತು ಸ್ನ್ಯಾಕ್ಸು. ಸೊ ಟೀ ಕುಡಿಯೋಕೆ ಹೋಗ್ಬೇಕು. ಇವಾಗ ಯಾವುದಾದ್ರೂ ಗೇಮ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ಲು ಗಾಡಿ. ಗೈಸ್, ರೂಮ್ ಕೀನ ಒಳಗಡೆ ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ವಿ. ಮಾಡ್ಬಿಟ್ಟಿದ್ದೆ. ಸರಿ, ನಾನು ಮಾಡಿಬಿಟ್ಟಿದ್ದೆ. ಹಂಗಾಗಿ ಇವಾಗ ಬಂದು ಅವರು ಅಗೇನ್ ತಕ್ಕೊಟ್ರು. ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನಾವು ಅದ್ರ ಪಡೆಗೆ ಅದಿರುತ್ತೆ. ಬಂಡೆ ಮೇಲೆ ಕುತ್ಕೊಂಡು ಟೀ ಕುಡಿಯೋಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅಲ್ಲಿಂದ ಟೀ ತಗೊಂಡು ನನ್ನ ಮಗಳಿಗೆ ಅವರಮ್ಮ ಪಪ್ಸು ಮತ್ತು ಚರ್ಮುರಿ ತರ್ತಿದ್ದಾರೆ. ಆಮೇಲೆ ಟೀ ತರ್ತಾರೆ. ವಾ, ಪಪ್ಸು ಚರುಮುರಿ ಟೀ ಎಲ್ಲ ಕುಡ್ಕೊಂಡು ಬಂದ್ವಿ. ಆ್ಯಂಡ್ ಸ್ನ್ಯಾಕ್ಸಿಗೆ ಏನು ಚರ್ಮುರಿ ಇತ್ತು, ಟೀ, ಕಾಫಿ, ಒಂದು ಕೇಕ್ ಇತ್ತು, ಆ್ಯಂಡ್ ಎಗ್ ಪಪ್ಸ್ ಇತ್ತು, ಸಾರಿ ವೆಜ್ ಪಪ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಫುಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಟೈಮ್ ಆಗಿದೆ ಆಲ್ರೆಡಿ, ನಾಳೆ ಚೆಕ್ಔಟ್ ಮಾಡಬೇಕು ಅಂತ ಗೇಮ್ಸ್ ಆಡೋಣ ಅಂತ ಹೋದ್ವಿ. ಬಟ್ ಅಲ್ಲಿರೋರು ಹೇಳಿದ್ರು, ಸೊ ನಾಳೆ 12 o'clock ಚೆಕ್ಔಟ್ ಮಾಡಿ. ಸೊ ಈವ್ನಿಂಗ್ 6ವರೆಗೂ ನಿಮ್ಮ ಹತ್ರ ಬ್ಯಾಡ್ಜ್ ಇರೋದ್ರಿಂದ ನೀವು ಆಟ ಆಡ್ಬೋದು ಅಂತ ಹೇಳಿದರು. ಸೊ ಹಂಗಾಗಿ ನಾಳೆ ಗೇಮ್ಸ್ ಎಲ್ಲ ಕವರ್ ಮಾಡೋಣ ಅಂತ, ಇವಾಗ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಸದ್ಯಕ್ಕೆ. ಮಲ್ಕೊಂಬಿಟ್ಟು ಅದಾದಮೇಲೆ ಒಂದು 9 o'clock ಎದ್ದು ಊಟಕ್ಕೆ ಹೋಗ್ತೀವಿ. ಆ್ಯಂಡ್ 8 o'clock ಇದಕ್ಕೆ ಹೋಗಬೇಕು. ಫೈರ್ ಕ್ಯಾಂಪ್ ಇದೆ. ಸೊ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಅದಾದಮೇಲೆ ಊಟಕ್ಕೆ ಹೋಗಿ ಬಂದು ಮಲ್ಕೊಬೇಕು. ಸೊ ನೆನ್ನೆನೂ ನಿದ್ದೆ ಇಲ್ಲ, ಫುಲ್ಲು ನಿದ್ದೆ ಬರ್ತಾಯಿದೆ. ನೋಡೋಣ ಹೆಂಗಾಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಲೈಕ್ ರೆಸಾರ್ಟು. ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್. ನೀವೇನಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ರೆ ರಾವೇಶಿಂಗ್ ರಿಟ್ರೀಟಿಗೆ ಬನ್ನಿ. ಆ್ಯಂಡ್ ಇನ್ನೊಂದು ಏನು ಅನ್ನಿಸ್ತು ಅಂತಂದರೆ, ನಾವು ಈ ರೂಮ್ ತೊಗೊಂಡಿದ್ದು ಆ್ಯಕ್ಚುಲಿ ಬಂದು ಆ ಪೂಲ್ಗೋಸ್ಕರ, ಪ್ರೈವೇಟ್ ಪೂಲ್. ನಾನು ಅಂದ್ಕೊಂಡೆ ನಮ್ಮ ರೂಮ್ ಒಳಗಡೆನೇ ಇರುತ್ತೆ ಅಂತ. ಇದು ಆ್ಯಕ್ಚುಲಿ ಹೆಂಗಿದೆ ಅಂತಂದರೆ, ಆ ಕಡೆ ಈ ಕಡೆ ರೂಮು, ಮಧ್ಯದಲ್ಲಿ ಪೂಲ್, ಆ ಥರ ಇದೆ. ನಾನು ನಾಳೆ ತೋರಿಸ್ತೀನಿ ನಿಮಗೆ, ಹೋಗುವಾಗ ಹೋಮ್ ಟೂರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೋಸ್ಕರ ನಾವು ಈ ರೂಮ್ ತೊಗೊಂಡಿದ್ದು. ಬಟ್ ನಮಗೆ ಇವಾಗ ಏನು ಅನ್ನಿಸ್ತಿದೆ ಅಂತಂದರೆ, ನಾವು ಜಕ್ಕೂಸಿ ತೊಗೊಬೇಕಿತ್ತು ಅಂತ. ಸೊ ಜಕ್ಕೂಸಿ ತೊಗೊಂಡ್ರೆ ನೀವು ಆರಾಮ್ಸೆ ದೊಡ್ಡ ಪೂಲ್ ಇದೆಯಲ್ಲ, ಸೊ ಪೂಲಲ್ಲೂ ಆಟ ಆಡ್ಬೋದು, ಜಗ್ಗುಸಿಲೂ ಆಟ ಆಡ್ಬೋದು. ಸೊ ಇದೊಂದು ಅಡ್ವಾಂಟೇಜು. ಸೊ ನೆಕ್ಸ್ಟ್ ನೀವೇನಾದರೂ ತೊಗೊಳೋದಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಓಕೆ, ನೋಡೋಣ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ. ಬಾಯ್. ಬನ್ನಿ ನಮ್ಮ ರೂಮ್ ಟೂರ್ ಮಾಡೋಣ ಹೆಂಗಿದೆ ಅಂತ. ಸೊ ಹಿಂಗೆ ಎಂಟರ್ ಆದ ತಕ್ಷಣ ಇಲ್ಲಿ ಬಂದು ಪೂಲ್ ಇದೆ. ಆ್ಯಕ್ಚುಲಿ ಇವಾಗ ಲೈಟ್ ಎಲ್ಲ ಆನ್ ಮಾಡಿಲ್ಲ ಅವರು. ನಾವು ಬುಕ್ ಮಾಡಿದ್ದೆ ಈ ರೂಮ್ಗೋಸ್ಕರ, ಸಾರಿ ಈ ಪೂಲ್ಗೋಸ್ಕರ. ಸೊ ಇದು ಮಧ್ಯ ಪೂಲ್ ಇದೆ, ಅದು ಒಂದು ರೂಮು, ಇದು 210. ಆ್ಯಂಡ್ ಇದು ನಮ್ಮ ರೂಮು 209. ಸೊ ಬನ್ನಿ, ಹಿಂಗೆ ರೂಮಿಗೆ ಎಂಟರ್ ಆದರೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಟಿ ವಿ ಇದೆ. ಟಿ ವಿ ಯಾಕೋ ಬರ್ತಾ ಇಲ್ಲ, ಸಿಟಿಗೆ ಹಾಕೊಡೋಣ ಅಂತ ಹೇಳಿದ್ರೆ. ಆ್ಯಂಡ್ ಅಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ವಾಟರ್ ಬಾಟಲ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫ್ರಿಡ್ಜ್ ಇದೆ. ನಮ್ಮ ಸಿಹಿನೇ ತೋರಿಸ್ತೀನಿ ರೂಮ್ ಟೂರು. ಆ್ಯಂಡ್ ಇದು ನಮ್ಮ ಬೆಡ್. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಕಾಫಿ ಇಟ್ಟಿದ್ದಾರೆ, ಕೆಟಲ್ ಕಾಫಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಟವಲ್ ಎಲ್ಲ ಇಲ್ಲಿ ಹಾಕಿದ್ದೀವಿ, ಸ್ನಾನ ಮಾಡಿ ಹೊರಕೊಂಡು. ಆ್ಯಂಡ್ ಇದು ಬಂದರೆ ಇದು ವಾಶ್ರೂಮ್. ಗಲೀಜಾಗ್ಬಿಟ್ಟಿದೆ, ಯಾಕಂದರೆ ಆಲ್ರೆಡಿ ನಾವು ಸ್ನಾನ ಮಾಡಿದ್ವಿ, ಬಂದ್ಬಿಟ್ಟು ಪೂಲಿಂದ ಬಂದು ಸ್ನಾನ ಮಾಡಿದ್ವಿ. ಆ್ಯಂಡ್ ಏನು ಗೊತ್ತಾ, ನನಗೆ ಈ ಮಿರರ್ ತುಂಬ ಇಷ್ಟ ಆಯಿತು. ತೋರಿಸಿ, ಈ ಮಿರರ್ ಸಖತ್ ಚೆನ್ನಾಗಿದೆ. ಸೊ ಇದು ವಾಶ್ರೂಮ್. ಆ್ಯಂಡ್ ಇಲ್ಲಿ ಬಂದರೆ ನೀವು ಸ್ಕರ್ಟ್ ಕೊಟ್ಟಿದ್ದಾರೆ. ಸೊ ನೀವು ಓಪನ್ ಮಾಡಿದ್ರೆ ಈ ಥರ ಆಚೆ ವೀವ್ ಇರುತ್ತೆ. ನಾವು ಇಲ್ಲೆಲ್ಲ ಬಟ್ಟೆಗಳು ಒಣಾಕಿದ್ದೀವಿ. ಇಷ್ಟೇ ಗೈಸ್ ನಮ್ಮ ರೂಮ್ ಟೂರ್. ಇಷ್ಟೇ. ನಾವು
ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ನನ್ಗನ್ಸಿದ್ ಬೇಕಾದ್ರೆ ಇಲ್ಲ ಫೈರ್ ಕ್ಯಾಂಪೇ ಕಾಣ್ತಾ ಇಲ್ಲ. ಇದೆ ತಾನೇ ಇಲ್ಲಿ ಫೈರ್ ಇನ್ನೂ ಹಾಕಿಲ್ಲ. ನಾವೇ ಫಸ್ಟಾ? ನಾವೇ 7 ಗಂಟೆಗೆ ಅಂದಿದ್ರಲ್ವಾ? ಹೌದು. रेगुलर टाइम हमने सोचा 7 o'clock पे शुरू हो गया. हाँ लेटाಗಿ ಬರೋಣ ಅಂತ ಬಂದ್ರೆ 7:30 इसका रूल्स टाइम है रेगुलर. ओके ओके. बस आज थोड़ा सा ಫೈರ್ ಕ್ಯಾಂಪ್. ಸಿ ಏನದು? ನೋಡು ಒಂದ್ಸಲ ಹತ್ಕೊಂಡು ಬೆಂಕಿ. ಆಹಾ ಇವಾಗ ಬೆಚ್ಚಗಾಗ್ತಿದೆ ಗೈಸ್. ಸಕ್ಕ ಚಳಿ ಇತ್ತು ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿದೆ ಲೈಫ್ ಅಲ್ಲ? ಲಿವಿಂಗ್ ಇನ್ ದ ಮೂಮೆಂಟ್. ಓಕೆ, ನಾನು ನಿಂಗೆ ಒಂದು ಕ್ವಶನ್ ಕೇಳ್ತೀನಿ. ಹೆಂಗಿತ್ತು 4 years ನನ್ನ ಜೊತೆ? ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ. ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಇಟ್ಸ್ ವಂಡರ್ಫುಲ್ ಜರ್ನಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಗೈಸ್. ನೋ ಯೆಸ್ ಎಕ್ಸಾಕ್ಟ್ಲಿ, ಬಿಕಾಸ್ ನನಗೆ ಬುದ್ಧಿ ನಾವಿಬ್ರು ಇದ್ದಾಗ ನೋ ನನ್ನ ಬುದ್ಧಿಗೆ ಬಂದಾಗಿಂದನೂ ಐ ವಾಸ್ ಆಲ್ವೇಸ್ ಬೀನ್ ಅ ಲೋನ್ ಗಾಯ್. ಓಕೆ. ಆ್ಯಂಡ್ ಎವ್ರಿ ವೀಕೆಂಡ್ ಆಯ್ತಾರೆ ನಾನು ಊರಿಗೆ ಹೋಗ್ತಿದ್ದೆ, ಇಲ್ಲ ಮೈಸೂರಿಗೆ ಹೋಗ್ತಿದ್ದೆ. ಓಕೆ. ಐ ಡೋಂಟ್ ಹ್ಯಾವ್ ಮೈ ಐಡೆಂಟಿಟಿ ಆ್ಯಂಡ್ ಅಥವಾ ನನ್ನದೇ ಅದನ್ನ ಪ್ಲ್ಯಾನ್ಸ್ ಯಾವತ್ತೂ ನನಗಿರಲಿಲ್ಲ. ಓಕೆ. ಆಫ್ಟರ್ ಮ್ಯಾರೇಜ್ ಇಟ್ ವಾಸ್ ಎವ್ರಿಥಿಂಗ್ ಚೇಂಜ್ಡ್ ಇನ್ ಎ ಗುಡ್ ವೇ. ಓಕೆ. Always marriage is everything changes in a good way when you got understanding partner. Marriage is good when you have understanding partner and a loving partner. Otherwise it will become the dark like this. ಅಲ್ಲಿ ಇರಿ ಗೈಸ್, ಇವಾಗ ಮತ್ತೆ ಲೈಟ್ ಬರುತ್ತೆ ನೋಡಿ. ಅದು ಬೆಂಕಿ ಕಡಿಮೆ ಆದಂಗೆ ಡೀಸೆಲ್ ಆಗ್ತಾರೆ. ಲೈಕ್ ಡಾರ್ಕ್ ಇತ್ತು, ನಾನು ಬಂದಮೇಲೆ ನಮ್ಮ ಮನೆಯವ್ರ ಲೈಫ್ ಹಂಗೆ ಲೈಟ್ ಅಪ್ ಆಯ್ತು. ಡೌಗಳು ಇಲ್ಲ ಗೈಸ್, ನಾವಿಬ್ರು ಇದ್ದಾಗ ಆಸಮ್ ಆಗಿತ್ತು. ಬಂದ್ಮೇಲೆ ಎಕ್ಸ್ಟ್ರಾ ಆಸಮ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಇಂಡೋರ್ ಗೇಮ್ ಇತ್ತು, ಅಲ್ಲಿ ಆಡಕ್ಕೆ ಬಂದಿದ್ದೀವಿ. ಇದೆಲ್ಲ ಫುಲ್ ಇಂಡೋರ್ ಗೇಮ್ಸ್. ಬೇಡ, ಕರ್ಕೊಂಡು ಹೋಗೋಣ. ಇಲ್ಲೇ ಬಿಟ್ಟು ಹೋಗೋಣ ಪಾಪನ. ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ. ನೀನು ಬೇಡ, ನೀನು ಇಲ್ಲೇ ಇರು. ನೀನು ಬೇಡ 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 ನೀನು ಬೇಡ 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 ಪಾಪನ ಕರ್ಕೊಂಡು ಹೋಗ್ತೀನಿ. ಗೈಸ್ ಆ್ಯಕ್ಚುಲಿ ಇವಾಗ ಊಟ ಮಾಡೋಂಗೇ ಇಲ್ಲ, ಸೊ ಹಂಗಾಗಿ ಸ್ವಲ್ಪ ಸುಟ್ಟು ಸಾಕು ಜ್ಯೂಸು. ಊಟ ಆಯ್ತು. ಇವಾಗ ಎಷ್ಟು ಟಯರ್ಡ್ ಆಗಿದೆ ಅಂದರೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಿದೆ. ಇವಾಗ ಹೋಗಿ ಮಲ್ಕೊಬೇಕಷ್ಟೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬಾಯ್.